ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಯಾರಿಗೆಲ್ಲ ನಮಗೆ ತುಂಬಾ ತೊಂದರೆ ಇದೆ, ಇದರಿಂದ ನಮಗೆ ಹೇಗೆ ಹೊರಗಡೆ ಬರೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಈ ಒಂದು ಸ್ತೋತ್ರನ ಪಾರಾಯಣ ಮಾಡಿ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಿ. ನಿಮ್ಮ ಎಲ್ಲ ಕಷ್ಟವನ್ನು ಪರಿಹರಿಸುವ ಶಕ್ತಿ ಹೊಂದಿರುವಂಥ ಈ ಶ್ಲೋಕನ ಹೇಳ್ಕೊಂಡ್ರೆ ಸಾಕು. ತುಂಬಾ ಶಕ್ತಿ ಇರುವ ಅದ್ಭುತ ಫಲ ಕೊಡುವ ಸ್ತೋತ್ರ ಅಂದ್ರೇ ಮಣಿದ್ವೀಪ ವರ್ಣನೆಯ ಈ ಸಾಲುಗಳು. ಮಣಿದ್ವೀಪ ವರ್ಣನೆಯ ಸ್ತೋತ್ರ 3 ಅಧ್ಯಾಯದ ರೀತಿನಲ್ಲಿದೆ. ಅಂದರೆ ಒಂದೊಂದರಲ್ಲೂ ಒಂದೊಂದು ಅಧ್ಯಾಯದ ರೀತಿನಲ್ಲಿ ಇರುತ್ತೆ. ಈ 3 ಅಧ್ಯಾಯಗಳನ್ನು ಕೂಡ ಹೇಳಿದಾಗ ಮಣಿದ್ವೀಪ ವರ್ಣನೆಯ ಸ್ತೋತ್ರ ಅಂತ ಕರಿತೀವಿ. ನಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಕೊಡುವಂಥ ಸ್ತೋತ್ರ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮಣಿದ್ವೀಪ ವರ್ಣನೆ ಇದು ಒಂದು ಆಡು ಭಾಷೆನಲ್ಲಿ 38 ಶ್ಲೋಕಗಳು ಬರೆದಿರುವಂಥದ್ದು. ಅಂದರೆ ವ್ಯಾಸ ಮಹರ್ಷಿಗಳು ಬರೆದಿರುವಂಥ ಈ ಅಧ್ಯಾಯಗಳ ಶ್ಲೋಕವನ್ನು ಓದೋದ್ರಿಂದ ಬಹಳಷ್ಟು ಶ್ರೇಯಸ್ ಅಂತ ಹೇಳ್ಬೋದು. ನಾನು ಈಗಾಗಲೇ ಈ ಸ್ತೋತ್ರದ ಬಗ್ಗೆ ಕೂಡ ತಿಳಿಸಿದ್ದೀನಿ. ಆ ಒಂದು ಸ್ತೋತ್ರ ಅಷ್ಟೈಶ್ವರ್ಯವನ್ನು ಕರುಣಿಸುವಂಥ ಸ್ತೋತ್ರ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆ ಮಣಿದ್ವೀಪದ ವರ್ಣನೆಯಲ್ಲಿ ಬರುವಂಥ ಆ ಒಂದು ಸ್ತೋತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಶ್ಲೋಕ ನೀವು ಪ್ರತಿದಿನವೂ ಕೂಡ 108 ಸಲ ಹೇಳ್ಕೊಂಡ್ರೆ ಸಾಕು. ಕನಿಷ್ಠ ಪಕ್ಷ 108 ಬಾರಿ ಪಾರಾಯಣ ಮಾಡೋದು ಖಂಡಿತವಾಗ್ಲೂ ನಿಮಗೆ ಆರೋಗ್ಯ ಐಶ್ವರ್ಯವನ್ನು ತಂದುಕೊಡುತ್ತೆ ಈ ಒಂದು ಶ್ಲೋಕ. ಸೊ ಯಾರಿಗೆಲ್ಲ ಸಣ್ಣ ಸಮಸ್ಯೆ ಇದೆ ಅಥವಾ ಏನಾದರೂ ಸಮಸ್ಯೆ ಇದೆ, ಅದು ಎಲ್ಲೂ ಸರಿ ಹೋಗ್ತಾನೆ ಇಲ್ಲ ಅಂತ ಅನ್ನೋರು ಈ ಒಂದು ಸ್ತೋತ್ರವನ್ನು ಖಂಡಿತವಾಗ್ಲೂ ಪ್ರತಿದಿನ ಪಾರಾಯಣ ಮಾಡಿ. ಬೆಳಗ್ಗೆ ಸಂಜೆ ನಿಮಗೆ ಯಾವಾಗೆಲ್ಲ ಸಮಯ ಆಗುತ್ತೋ ಹಾಗೆಲ್ಲ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಿ. ಆ ಅಮ್ಮನವರು ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಹಿಂದೆನೇ ಒಂದು ಬಾಂಡಿಂಗನ್ನು ಬೆಳೆಸಿರ್ತಾರೆ. ಅಂದರೆ ನೀವು ಎಲ್ಲಿ ಹೋದ್ರೂ ಕೂಡ ಅಲ್ಲಿ ಆ ಅಮ್ಮನವರ ಒಂದು ಸ್ಥಿರತೆ ಇರುತ್ತೆ. ಅವರು ಕೂಡ ನಿಮ್ಮ ಜೊತೆ ಬರ್ತಾರೆ ಅಂತ ಹೇಳಿ ಈ ಸ್ತೋತ್ರದ ಮೂಲಕ ಅಷ್ಟು ಒಂದು ಪ್ರಭಾವ ಇರುವಂಥದ್ದು. ಹಾಗಾಗಿ ಯಾರಾದರೂ ಹೇಳ್ಕೋಬೋದು, ಸಣ್ಣ ಮಕ್ಕಳು ಕೂಡ ಹೇಳ್ಕೋಬೋದು. ಇಂಥ ಸಮಯದಲ್ಲಿ ಹೇಳ್ಕೋಬೇಕು ಅಂತ ಏನೂ ಇಲ್ಲ, ಯಾವ ಸಮಯದಲ್ಲೂ ಬೇಕಾದರೂ ಮಾಡ್ಕೋಬೋದು. ಯಾವಾಗೆಲ್ಲ ನಿಮಗೆ ಬಿಡುವಾಗುತ್ತೋ ಅವಾಗೆಲ್ಲ ಹೇಳ್ಕೊಳ್ಳಿ. ಬೆಳಗ್ಗೆ ಆದರೂ ಸರಿ ಅಥವಾ ಸಂಜೆ ಆದರೂ ಸರಿ ಹೇಳ್ಕೋಬೋದು. ಕಂಟಿನ್ಯೂಸ್ ಆಗಿ 41 ದಿನ ನೀವು ಈ ಸ್ತೋತ್ರನ ಪಾರಾಯಣ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಂದು ಮಿರಾಕಲ್ ಆಗೇ ಆಗುತ್ತೆ. ಈ ಒಂದು ಸ್ತೋತ್ರದ ಮೂಲಕ ತುಂಬಾ ಸರಳವಾದಂಥ 4 ಸಾಲಿನ ಈ ಸ್ತೋತ್ರ ಇರೋದು ಮಿರಾಕಲ್ ಆಗೇ ಆಗುತ್ತೆ. 4 ಸಾಲು ಅಷ್ಟೇ ತುಂಬಾ ಈಸಿಯಾಗಿ ಹೇಳ್ಕೋಬೋದು. ಯಾರೆಲ್ಲ ನಮಗೆ ತುಂಬಾ ತೊಂದರೆ ಇದೆ, ಇದರಿಂದ ನಮಗೆ ಹೇಗೆ ಹೊರಗಡೆ ಬರೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಈ ಸ್ತೋತ್ರನ ಪಾರಾಯಣ ಮಾಡಿ ಯಾವಾಗಲೂ. ಇನ್ನು ಯಾವಾಗಲೂ ಕೂಡ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇರಿ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ. ಹಾಗೆ ಈ ಒಂದು ಶ್ಲೋಕವನ್ನು ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ. ನೀವು ಅದನ್ನು ನೋಡಿಕೊಂಡು ಬರ್ಕೊಂಡು ನೀವು ಆಮೇಲೆ ಹೇಳ್ಕೋಬೋದು. ಆ ಒಂದು ಮಿರಾಕಲ್ ಆಗುವಂಥ ಅದ್ಭುತವಾದ ಶ್ಲೋಕ ಈ ರೀತಿ ಇದೆ. ಶುದ್ಧ ಸ್ಫಟಿಕ ಸಂಕಾಶ ತ್ರಿನೇತ್ರ ಶೀತಲ ದ್ಯುತಿ ವಾಮಾಂಕ ಸನ್ನಿಶಾಣಸ್ಯ ದೇವಿ ಶ್ರೀ ಭುವನೇಶ್ವರಿ. ಈ ಒಂದು ಪವಿತ್ರವಾದ ಅದ್ಭುತವಾದ 4 ಸಾಲುಗಳು ಆ ತಾಯಿ ಲಲಿತಾಂಬಿಕೆ ತ್ರಿಪುರ ಸುಂದರಿ ಅಮ್ಮನವರು ಖಂಡಿತವಾಗ್ಲೂ ನಿಮ್ಮ ಮೇಲೆ ಒಂದು ಕರುಣಾಕೃಪೆಯನ್ನು ತೋರ್ತಾರೆ ಈ ಒಂದು ಸಾಲುಗಳನ್ನು ಹೇಳ್ಕೊಳ್ಳೋದ್ರಿಂದ. ಆದರೆ ಮಣಿದ್ವೀಪ ವರ್ಣನೆ ಸ್ತೋತ್ರವನ್ನು ನೀವು ಪ್ರತಿದಿನ ಪಾರಾಯಣ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ಜೀವನದಲ್ಲಿ ಮಿರಾಕಲ್ ಆಗೇ ಆಗುತ್ತೆ. ಆ ಒಂದು ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಈ ಒಂದು 4 ಸಾಲಿನ ಸ್ತೋತ್ರನ ಹೇಳ್ಕೊಳ್ಳಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರ ಆಗುತ್ತೆ. ನಂಬಿಕೆಯಿಂದ ಹೇಳ್ಕೊಳ್ಳಿ. ಇವರೇನೋ ಹೇಳಿದ್ರು ನಮಗಿಷ್ಟು ಕಷ್ಟ ಇದೆಯಲ್ಲ ಅದು ತೀರಿ ಹೋಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ ಆ ಒಂದು ಅನುಮಾನದಲ್ಲಿ ಯೋಚನೆ ಮಾಡಬೇಡಿ. ಯಾವುದೇ ಹೇಳ್ಕೊಂಡ್ರು ಯಾರೇ ಹೇಳ್ಕೊಟ್ರು ನಮ್ಗದರಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಬೇಕು. ಆ ನಂಬಿಕೆ ಇದ್ದಾಗ ಮಾತ್ರನೇ ಸರಿ ಹೋಗೋದು. ಒಂದು ಮಗು ಕೂಡ ಇದನ್ನು ಹೇಳೋದ್ರಿಂದ ಆ ಕೆಲಸ ಕೂಡ ಆಗುತ್ತೆ. ಏನು ಹೇಳಿದ್ರು ಇದೆಲ್ಲ ಸರಿ ಹೋಗುತ್ತಾ ಅಂತ ಉದಾಸೀನ ಮಾಡಬೇಡಿ ದಯವಿಟ್ಟು. ಈ ಥರದಿಂದ ಯಾವುದೇ ಫಲಿತಾಂಶನೂ ನಮಗೆ ಸಿಗೋದಿಲ್ಲ.
ಆದರೆ ನಂಬಿಕೆ ಇಟ್ಟು ಮಾಡಿ, ಖಂಡಿತ ನೀವು ಹೇಳ್ಕೊಟ್ಟಿರೋದನ್ನು ಮಾಡ್ತೀವಿ, ಇದರಿಂದ ಒಳ್ಳೆ ಫಲಿತಾಂಶ ನಮಗೆ ಸಿಗುತ್ತೆ ಅಂತ ಹೇಳಿ ನಂಬಿಕೆಯಿಂದ ಮಾಡಿ ನೋಡಿ. ನಿಮಗೆ ಖಂಡಿತವಾಗ್ಲೂ ಅನುಗ್ರಹ ಆಗೇ ಆಗುತ್ತೆ. ನಮಗೆ ಯಾರೇ ಪೂಜೆಗಳನ್ನು ಹೇಳ್ಕೊಟ್ರು ಅಷ್ಟೇ, ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅನ್ನೋದು ಅದು ನಿಮಗೆ ಬಿಟ್ಟಂಥ ವಿಷಯ. ಸೊ ನಂಬಿಕೆ ಇಟ್ಟು ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಒಂದು ಪವಿತ್ರವಾದ, ಅದ್ಭುತವಾದ, ಪವರ್ಫುಲ್ ಆದಂಥ ಶ್ಲೋಕನ ನೀವು ಕೂಡ ಹೇಳ್ಕೊಳ್ತೀರಾ ಅಂತ ಒಂದು ನಂಬಿಕೆಯಿಂದ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಂದು ಶ್ಲೋಕ ಹೇಳ್ಕೊಳ್ಳೋದ್ರಿಂದ ಯಾರಿಗೆಲ್ಲ ಒಳ್ಳೆಯದಾಗುತ್ತೆ ಅವರು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ಗೊತ್ತಿರುವಂಥ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ರಿಲೇಷನ್ಸಲ್ಲಿ, ಮತ್ತು ವಾಟ್ಸಪ್ ಗ್ರೂಪು ಮತ್ತು ಫೇಸ್ಬುಕ್ ಗ್ರೂಪು ಈ ಥರದ್ದೆಲ್ಲ ಇದ್ದಾಗ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.